ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ನಮ್ಮ ಸ್ಕಿನ್ ಗ್ಲಾಸ್ ಥರ ಹೊಳಿಬೇಕಂತಂದ್ರೆ, ಆಮೇಲೆ ಗ್ಲಾಸ್ ಥರ ಹೊಳಿಬೇಕಂದ್ರೆ ನಮ್ಮ ಸ್ಕಿನ್ನಲ್ಲಿ ಮೊದಲು ನೀರಿಗೆ ಇರಬಾರ್ದು, ನೀರಿಗೇನ ಹೋಗಲಾಡಿಸ್ಕೋಬೇಕು. ಏಜ್ ಆದಮೇಲೆ ಕ್ರಮೇಣ ನಮಗೆ ನೀರುಗಳು ಬಂದೇ ಬರ್ತದೆ. ಅದನ್ನು ಹೋಗಲಾಡಿಸ್ಕೊಳ್ಳೋಸ್ಕರ ಈ ಒಂದು ಮನೆಮದ್ದನ್ನು ನಾನು ತಿಳಿಸ್ತಾ ಇದ್ದೀನಿ. ಇದಕ್ಕೆ 4 ವಸ್ತುಗಳು ಬೇಕಾಗ್ತದೆ. ಈ 4 ವಸ್ತುಗಳಿಂದ ನಾವು ಇದನ್ನು ಪ್ರಿಪೇರ್ ಮಾಡಿ, ಇದನ್ನು ನಾವು ರಾತ್ರಿ ಮುಖ ತೊಳ್ಕೊಂಡು, ಸ್ವಚ್ಛವಾಗಿ ಮುಖ ತೊಳ್ಕೊಂಡು ನೈಟ್ ಇದನ್ನು ಹಚ್ಕೊಂಡು ಒಂದು 3 ಮಿನಿಟ್ಸ್ ಅಥವಾ 4 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳ್ಕೊಳ್ಳೋದು. ಇದನ್ನು ದಿನಾಲೂ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಇಮಿಡಿಯೇಟ್ಲಿ ನೀವು ನೀರುಗಳು ಕಡಿಮೆ ಆಗ್ತದೆ. ಆಮೇಲೆ ಸ್ಕಿನ್ ಗ್ಲಾಸ್ ಥರ ಹೊಳಿತದೆ. ಇದಕ್ಕೆ ಏನು ಬೇಕು ಅಂತ ನಾನು ಹೇಳ್ತೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನೀವು ನೋಡಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೆಯದೆ ಪ್ರೆಸ್ ಮಾಡಿ, ಅಂದರೆ ನಿಮಗೆ ನೋಟಿಫಿಕೇಷನ್ ತಲುಪ್ತದೆ. ಆಮೇಲೆ ಕಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ವಿಡಿಯೋಗಳು ಎಷ್ಟೊಂದಿದ್ದಾವೆ, ಅದರಲ್ಲಿ ಯಾರಾದರೂ ನೀವು ಉಪಯೋಗ ಮಾಡಿದರೆ, ನಿಮ್ಗೆ ಅದರಿಂದ ಉಪಯೋಗ ಆಗಿದ್ದರೆ, ಅದಕ್ಕೆ ನನಗೆ ಅಟ್ಲೀಸ್ಟ್ ನೀವೇನಾದರೂ ಯೂಸ್ ಮಾಡಿದರೆ ಅದಕ್ಕೆ ಕಮೆಂಟ್ಸ್ ಮಾಡಿ ತಿಳಿಸಿರ ನನಗೂ ಒಂಥರ ಖುಷಿ ಆಗ್ತದೆ ಮತ್ತು ಎನ್ಕರೇಜ್ ಸಿಗ್ತದೆ. ಇವಾಗ ಏನಂದ್ರೆ, ಫಸ್ಟು ನಾನು ಏನು ಬೇಕಂದ್ರೆ, ಫಸ್ಟ್ ಐಟಮ್ಸ್ ಗ್ಲೀಸರಿನ್ ಬೇಕಾಗ್ತದೆ. ಗ್ಲೀಸರಿನ್ ಎಷ್ಟು ಬೇಕಾಗ್ತದೆ ಅಂದರೆ 2ರಿಂದ 3 ಹನಿ, ಅಂದರೆ 2 ಅಥವಾ 3 ಡ್ರಾಪ್ಸ್ ಗ್ಲೀಸರಿನನ್ನು ಹಾಕೋಬೇಕಾಗ್ತದೆ. ಇದಕ್ಕೆ ಅದ್ರ ಜೊತೆನೇ ಈ ಗ್ಲೀಸರಿನ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಡ್ರೈ ಇರ್ತದೆ, ಆಮೇಲೆ ಡೆಡ್ ಸ್ಕಿನ್ ಆಗಿರ್ತದಲ್ಲ ರಿಮೂವ್ ಆಗ್ತದೆ, ಆಮೇಲೆ ಮಾಯ್ಶ್ಚರೈಸ್ ಕೊಡ್ತದೆ. ಅದಕ್ಕೆ ಗ್ಲೀಸರಿನ್ ತುಂಬ ಹೆಲ್ಪ್ಫುಲ್ ಆಗ್ತದೆ. ಇದು 2ರಿಂದ 3 ಹನಿ ಗ್ಲೀಸರಿನ್ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಅಲೋವೆರಾ ಜೆಲ್ಲು 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲು. ಈ ಅಲೋವೆರಾ ಜೆಲ್ ಅಂದ ತಕ್ಷಣ ನೀವು ಮನೆಯಲ್ಲೇ ಪ್ಲ್ಯಾಂಟ್ ಹಾಕಿರ್ತಿರಲ್ಲ, ಅದನ್ನು ಯೂಸ್ ಮಾಡ್ಬೋದು ಜಾಸ್ತಿ ಜನ. ಅದು ಒಂದೊಂದು ಅಂದರೆ ಈಗ ಮಾವಿನಲ್ಲಿ ಹೆಂಗೆ ವೆರೈಟೀಸ್ ಇರ್ತಾವಲ್ವ, ಈಗ ಅದೇ ಥರ ಅಲೋವೆರಾಲ್ಲಿನೂ ತುಂಬ ವೆರೈಟಿ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಆಗೋದಿಲ್ಲ. ಹೀಗಾಗಿ ನೀವು ಮಾರ್ಕೆಟಿಂದ ತಂದು ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಲ್ಲಿ ನಿಮಗೆ ಒಂದೇ ಯಾವುದು ಸ್ಕಿನ್ನಿಗೆ ಬೇಕಾಗ್ತದೆ ಅದರಿಂದ ನೀವು ಮಾಡಿರ್ತಾರೆ, ಅದರಿಂದ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಅದಕ್ಕೆ ಮಾರ್ಕೆಟಿಂದ ಒಳ್ಳೆ ಪ್ರಾಡಕ್ಟನ್ನು, ಒಳ್ಳೆ ಬ್ರ್ಯಾಂಡಿಂದ ಒಂದು ಅಲೋವೆರಾ ಜೆಲ್ ತೆಗೆದುಕೊಂಬಿಡಿ. ಇದು ನಾನು ಎಷ್ಟೊಂದು ವಿಡಿಯೋಗಳು ಅಲೋವೆರಾ ಜೆಲ್ ಬೇಕಾಗೇ ಬರಾಗ್ತದೆ, ಆವಾಗ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಆಗ್ತದೆ ನಿಮಗೆ. ಅಲೋವೆರಾ ಜೆಲ್ನ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲು, 2ರಿಂದ 3 ಹನಿ ಗ್ಲೀಸರಿನ್ನು. ಆಮೇಲೆ ಇದಕ್ಕೆ ಇನ್ನೊಂದು ಏನು ಬೇಕಂದರೆ ವಿಟಮಿನ್ ಇ ಟ್ಯಾಬ್ಲೆಟು 1 ಕ್ಯಾಪ್ಸಲ್ಸ್ ಆಯಿಲನ್ನು ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಏನು ಬೇಕಪ್ಪ ಅಂದರೆ 4ನೇ ವಸ್ತು ಯಾವುದಂದರೆ ಚೆಂಡು ಹೂವು. ಚೆಂಡು ಹೂವು ನೋಡಿರ್ಬೇಕು ನೀವು, ಆರೆಂಜ್ ಕಲರ್ ಆಗಿರ್ತದಲ್ಲ ಆ ಚೆಂಡು ಹೂವು ಏನೇನು ಮಾಡಬೇಕಂದ್ರೆ ಅದನ್ನು ದಿಂಡು ಇರುತ್ತಲ್ಲ, ಹಿಂದ್ಗಡೆ ದಿಂಡು ತೆಗೆದುಬಿಟ್ಟು ಆ ಹೂವುಗಳ ಎಲೆಗಳಿರುತ್ತೆ ಎಲ್ಲನೂ ನೀಟಾಗಿ ಕುಟ್ಟಿಬಿಟ್ಟು ಅದನ್ನು ಹಿಂಡಿ ರಸ ತೆಗೆದುಕೊಳ್ಳಿ. ಅದು 1 ಟೀ ಸ್ಪೂನಷ್ಟು. ಈ ಚೆಂಡು ಹೂದಲ್ಲಿ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗ್ತದೆ. ಆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಆಗ್ತದೆ. ಆಮೇಲೆ ಸ್ಕಿನ್ನಲ್ಲಿ ನಮ್ಮ ನೀರಿಗೆಗಳು ಸಹ ಕಡಿಮೆ ಆಗ್ತದೆ. ಇದು ತುಂಬ ಉಪಯುಕ್ತ ಮಾಹಿತಿ. ಇದನ್ನು ನೀವು ಉಪಯೋಗ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಚೆನ್ನಾಗಾಗ್ತದೆ ಅಂತ. ಇವಾಗ ಏನೇನು ಬೇಕು ಅಂತ ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. 2ರಿಂದ 3 ಹನಿ ಗ್ಲೀಸರಿನ್ನು, 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲು, 1 ವಿಟಮಿನ್ ಇ ಟ್ಯಾಬ್ಲೆಟು, ಆಮೇಲೆ 1 ಚೆಂಡು ಹೂವು, ಇಷ್ಟು ಮೀಡಿಯಮ್ ಸೈಜ್ 1 ಚೆಂಡು ಹೂವು. ಇದನ್ನು ಹಿಂದುಗಡೆ ದಿಂಡು ತೆಗೆದು ಅದನ್ನು ಕುಟ್ಟಿ ಪುಡಿ ಮಾಡಿ, ಪುಡಿ ಅಂದರೆ ಪೇಸ್ಟ್ ಥರ ಮಾಡಿ ಹಿಚ್ಚಿಗೆ ರಸ ತೆಗೆದುಬಿಡಿ. ಅದರದ್ದು ರಸನ ಒಂದು ಚೆಂಡು ಹೂಕ್ಕೆ ಎಷ್ಟು ಬರುತ್ತೆ ರಸ ಅಷ್ಟು ಮಾತ್ರ ಹಾಕ್ಕೋಬೋದು. ಹಾಗೆ ನೀಟಾಗಿ ಅದನ್ನು ಕ್ರೀಮ್ ಥರ ಕಲಿಸ್ಕೊಂಡು ನೈಟ್ ನೀವು ಸ್ವಚ್ಛವಾಗಿ ಮುಖ ತೊಳ್ಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 3ರಿಂದ 4 ಅಥವಾ 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ. ಬೆಳಗ್ಗೆ ಎದ್ದು ನೀವು ಮುಖನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮುಖ ತೊಳ್ಕೊಂಡು ನೋಡಿ ಎಷ್ಟು ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಆಗ್ತದೆ. ತುಂಬ ಸ್ಕಿನ್ ಗ್ಲೋ ಆಗ್ತದೆ, ಮಾಯ್ಶ್ಚರ್ ಆಗ್ತದೆ, ಡೆಡ್ ಸ್ಕಿನ್ ರಿಮೂವ್ ಆಗ್ತದೆ. ನೀವು ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇರ್ತದೆ ಎಲ್ಲವೂ ಸಹ ಹೊರಟೋಗ್ತದೆ. ಅಷ್ಟು ಎಫೆಕ್ಟಿವ್ ಆಯಿತು ಇದು ಮನೆಮದ್ದು. ಇದನ್ನು ಉಪಯೋಗ ಮಾಡ್ತಾ ಹೋದರೆ, ನೀವು ದಿನಾಲೂ ಉಪಯೋಗ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ. ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.